ರೇಣುಕಾಸ್ವಾಮಿ ಅತ್ಯಂತ ಭೀಕರ ಕೊಲೆ ಪ್ರಕರಣದಲ್ಲಿ ಡಿ ಬಾಸ್ ದರ್ಶನ್ ನಟ ಏನಿದ್ದಾರೆ ಏಟು ಆರೋಪಿಯಾಗಿ ಬಂಧನವಾಗಿದ್ದಾರೆ. ನಿಮ್ಗೇನು ಅನ್ಸುತ್ತೆ ಈ ಪ್ರಕರಣದ ಬಗ್ಗೆ? ಸರ್ ಅವರು ಹೊಡೆದಿದ್ದಾರಾ ಬಿಟ್ಟಿದ್ದಾರಾ ಅದು ಯಾರಿಗೆ ಗೊತ್ತು. ಏನೋ ವಿಡಿಯೋ ನೋಡಿದ್ದಾರೆ, ಅವರೇ ಹೊಡೆದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೊಡೆದಿದ್ದಾರೆ ಅಂತ ಕಾರಣ ಏನಿದೆ ಸರ್? ಅವರು ಇವಾಗ ಎಲ್ಲದಕ್ಕೂ ದರ್ಶನೇ. ಒಂದು ಪ್ರಾಣಿ ವಿಷಯಕ್ಕೆ ಹೋದ್ರೂ ದರ್ಶನೇ, ಒಂದು ಯಾವುದೋ ಅಂದರೆ ಜಟ್ಲಾಕ್ ಇದಕ್ಕೆ ಹೋದ್ರೂ ದರ್ಶನೇ, ಎಲ್ಲದಕ್ಕೂ ದರ್ಶನ್ ಅಂತೀರಲ್ಲ, ಏನಕ್ಕೆ ಸರ್ ಅದು? ಇವಾಗ ದೊಡ್ಡ ಮನೆಯವ್ರದ್ದು ಕೇಸ್ ಮುಚ್ಚಾಕ್ಬಿಟ್ರಿ, ಮತ್ತು ಇದು ಇನ್ನೊಂದು ಯಾವುದೋ ಹಳೆ ಪ್ರಕರಣದಲ್ಲೂ ಎಲ್ಲದರಲ್ಲೂ ದರ್ಶನ್ ಅಂತ ಇದ್ದೀರಾ. ದರ್ಶನ್ ಅಂದರೆ ದರ್ಶನ್ ಒಬ್ಬರೇನ ಸಿಗಾಕೋದು? ಪ್ರಜ್ವಲ್ ರೇವಣ್ಣಂದು ಎಲ್ಲೋ ಹೋಯ್ತು ಸರ್ ಕೇಸು. ಪ್ರಜ್ವಲ್ ರೇವಣ್ಣ ಮುಚ್ಚಾಕಿದಿರಲ್ಲ, ಪ್ರಜ್ವಲ್ ರೇವಣ್ಣ ಇವ್ರು ಬಂದ ತಕ್ಷಣ ಪ್ರಜ್ವಲ್ ರೇವಣ್ಣ ಮುಚ್ಚಾಕಿದ್ರಾ? 2 ವಾರದಿಂದ ಇವ್ರದ್ದೇ ತೋರಿಸ್ತಾರ, ಏನಕ್ಕೆ ಸರ್? ಸರ್ ಅದು ಏನೇ ಇರಲಿ, ಬಾಸು ಬರ್ತಾರೆ, ಎಲ್ಲರಿಗೂ ಆನ್ಸರ್ ಕೊಡ್ತಾರೆ, ಕೊಡೋವರೆಗೂ ವೆಯ್ಟ್ ಮಾಡಿ ಸರ್. ಅಭಿಮಾನಿಗಳಿಗೆ ಇಷ್ಟೇ ಹೇಳೋದು, ಬಾಸ್ ಬರ್ತಾರೆ ಇಷ್ಟರಲ್ಲೇ, ದೇವ್ರು ಎಲ್ಲೂ ಹೋಗಲ್ಲ. ಅವ್ರ ಅಭಿಮಾನಿಯವ್ರು ನಂಬಿರೋರು ಬಿಟ್ಕೊಡಲ್ಲ. ಅವ್ರು ಮಾಡಿದ್ದಾರೆ ಕೇಸು ಎಲ್ಲ ಕ್ಲಿಯರ್ ಆಗ್ಬಿಟ್ಟು ಬರಲಿ ಅಂತ ದೇವ್ರ ಹತ್ರ ಬೇಡ್ಕೊಂತಿದ್ದೀವಿ ಸರ್. ಬಾಸ್ ಬರ್ತಾರೆ ಜಲ್ದಿ. ಬಟ್ ರೇಣುಕಾಸ್ವಾಮಿ ಅತ್ಯಂತ ಭೀಕರವಾಗಿ ಕೊಲೆ ಆಗಿದೆ. ಕೊಲೆ ಬಗ್ಗೆ ಯಾರು ಕೂಡ ಏನು ಹೇಳಂಗಿಲ್ಲ, ಯಾಕಂತಂದ್ರೆ ಆ ಕೊಲೆ ಭೀಕರವಾಗಿ ಸಾಯಿಸಿದ್ದಾರೆ. ಇದ್ರ ಬಗ್ಗೆ ಏನು ಅನ್ಸುತ್ತೆ ಸರ್? ಅವರು ಮಾಡಿದ್ದಾರೆ, ಅವರು ಬೇಕಂತ ಮಾಡಿಲ್ಲ. ಅದು ಏನೋ ಇವಾಗ ಎಲ್ಲರೂ ಹೆಣ್ಮಕ್ಳು ಒಂದೇ ಸರ್. ಆ ಹೆಣ್ಮಕ್ಳಲ್ಲಿ ವಿಷಯಕ್ಕೆ ಬಂದರೆ ಎಲ್ಲ ಯಾರು ಸುಮ್ಮನೆ ಬಿಡಲ್ಲ. ಇವಾಗ ಅವನೇನೋ ಮಾಡಿದ್ದಾನೆ, ಇವನೇನೋ ಮಾಡಿದ್ದಾನೆ, ಏನಕ್ಕೆ ಸರ್ ಅದು? ಮಾಡಿದಾರೆ ಅಂತ ಕಣ್ಣಾರ ಒಬ್ಬರಾದರೂ ನೋಡಿದಾರಾ? ಅವ್ರು ಮಾಡಿದ್ದಾರೆ ತಾನೆ, ಅವ್ರು ಒಪ್ಕೊಂಡಿದ್ದಾರೆ ಕೇಸ್ನ. ಕ್ಲಿಯರ್ ಆಗುತ್ತೆ, ಬರ್ತಾರೆ, ಎಲ್ಲರಿಗೂ ಆನ್ಸರ್ ಕೊಡ್ತಾರೆ ಸರ್. ಅವ್ರು ಬರೋ ಗಂಟೆ ಆನ್ಸರ್ ಕೊಡ್ತಾರೆ ಸರ್, ಅಷ್ಟೇ ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.